ಕ್ಷೇತ್ರ ಗುಡ್ಡಾಪುರದಲ್ಲಿ ಕರ್ನಾಟಕ ಭವನ ಲೋಕಾರ್ಪಣೆ ಸಮಾರಂಭ ಆಗಸ್ಟ್ 1ರಂದು ಮಧ್ಯಾಹ್ನ 12ಕ್ಕೆ ಜರುಗಲಿದೆ ಎಂದು ಶ್ರೀ ದಾನಮ್ಮದೇವಿ ದೇವಾಲಯ ಸಮಿತಿಯ ಅಧ್ಯಕ್ಷ ವಿಜುಗೌಡ ಪಾಟೀಲ್ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಯಿ ದಾನಮ್ಮದೇವಿ ಕರುಣಾಮಯಿ. ತಾಯಿಯ ಆಶೀರ್ವಾದ ಪಡೆಯಲು ಪ್ರತಿ ವರ್ಷ ಲಕ್ಷಾಂತರ ಭಕ್ತವರ್ಗ ಪಾದಯಾತ್ರೆ ಮೂಲಕ ಗುಡ್ಡಾಪುರ ತಲುಪುತ್ತಾರೆ. ಈಗ ಅಲ್ಲಿ ಭವ್ಯ ಕರ್ನಾಟಕ ಭವನ ನಿರ್ಮಾಣಗೊಂಡಿದ್ದು ಆಗಸ್ಟ್ 1ರಂದು ಲೋಕಾರ್ಪಣೆ ನಡೆಯಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ, ಸಚಿವ ರಾಮಲಿಂಗಾರೆಡ್ಡಿ ಸಮಾರಂಭವನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ದಾನಮ್ಮದೇವಿ ದೇವಸ್ಥಾನ ಕಮಿಟಿ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಗೊಬ್ಬಿ, ಖಜಾಂಚಿಗಳಾದ ಚಂದ್ರಶೇಖರ್ ಇಂಡಿ ಹಾಗೂ ದಾನಮ್ಮದೇವಿ ದೇವಸ್ಥಾನ ಕಮಿಟಿ ನಿರ್ದೇಶಕರು ಉಪಸ್ಥಿತರಿದ್ದರು. ಇವತ್ತು ದಾನಮ್ಮದೇವಿ ದೇವಸ್ಥಾನದ ಟ್ರಸ್ಟದ ಶಿವಕ್ಷೇತ್ರದ ಗುಡ್ಡಾಪುರದಲ್ಲಿ ನಾಳೆ 1ನೇ ತಾರೀಕಿನ ದಿವಸ ಒಂದು ಕರ್ನಾಟಕ ಭವನ ಒಂದು ಉದ್ಘಾಟನೆ ಸಮಾರಂಭ. ಕರ್ನಾಟಕ ಸರ್ಕಾರ ಹಿಂದೆ ಗುಡ್ಡಾಪುರ ದಾನಮ್ಮದೇವಿಯ ಭಕ್ತರ ಒಂದು ಭವ್ಯವಾದ ಕಟ್ಟಡವನ್ನು ನಿರ್ಮಾಣ ಆಗ್ಬೇಕಂತಕ್ಕಂಥ ಒಂದು ಕರ್ನಾಟಕ ಸರ್ಕಾರದಿಂದ ಹಿಂದೆ ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ 11 ಕೋಟಿ ರೂಪಾಯಿ ಅನುದಾನವನ್ನ ಒಂದು ದಾಸೋಹ ಸಲುವಾಗಿ ಕಟ್ಟಡವನ್ನ ನಿರ್ಮಾಣ ಮಾಡಿ ಬಹಳ ದಿವಸಗಳಿಂದ ನಮ್ದು ಕಟ್ಟಡ ಉದ್ಘಾಟನೆ ಆಗ್ಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಅದನ್ನ ಈಗ ಸಂಪೂರ್ಣ ಕೆಲಸ ಮುಗಿದಿದೆ. ಆ ಸಂದರ್ಭದಲ್ಲಿ 1ನೇ ತಾರೀಕು 28ನೇ ತಾರೀಕಿಗೆ ನಾವು ಮಾಡಬೇಕು ಅಂತ ಹೇಳಿ ಒಂದು ನಿಶ್ಚಯ ಕೂಡ ಆಗಿತ್ತು. ಆದರೆ ಈ ಪ್ರವಾಹ ಬಂದ ಸಂದರ್ಭದಲ್ಲಿ ಇವತ್ತು ಯಾಕಂದ್ರೆ ಪ್ರೋಟೋಕಾಲ್ ಪ್ರಕಾರ ನಾವು ಇವತ್ತು ರಾಜ್ಯ ಸರ್ಕಾರದ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಆಹ್ವಾನ ಕೂಡ ಕೊಟ್ಟಿದ್ರು 28ನೇ ತಾರೀಕಿನ ದಿವಸ. ಆದರೆ ಈ ಫ್ಲಡ್ ಬರೋದ್ರಿಂದ ಎಲ್ಲ ಕಡೆ ಡಿವೈಡ್ ಆಗಿ ಸೆಷನ್ ಕೂಡ ನಡೆದಿತ್ತು. ಆ ದಿಶೆಯಲ್ಲಿ 1ನೇ ತಾರೀಕಿಗೆ ಒಂದು ಸಮಯ ನಿಗದಿ ಮಾಡಿ 11 ಕೋಟಿ ವೆಚ್ಚದಲ್ಲಿ ಇವತ್ತು ಹಿಂದೆ ಸನ್ಮಾನ್ಯ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಬಿ.ಎಸ್. ಯಡಿಯೂರಪ್ಪ ಸಾಹೇಬರ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಆ ಸಂದರ್ಭದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಬಹಳ ದಿಟ್ಟ ನಿರ್ಧಾರವನ್ನು ತಗೊಂಡು ಕರ್ನಾಟಕ ಭವನವನ್ನ ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಮ್ದು ಏನು ಆಸೆ ಇತ್ತು ಅದನ್ನ ಸಂಪೂರ್ಣ ಪೂರ್ಣಗೊಂಡಿದೆ. ಅದಕ್ಕೆ ನಾಳೆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ವಿಶೇಷವಾಗಿ ನಾವು ಶಾಂತಲಿಂಗ ದುದ್ನಿಯ ಪರಮ ಪೂಜ್ಯ ಶ್ರೀಗಳು ಮೌನ ತಪಸ್ಸಿ ಅವರ ಆಶೀರ್ವಾದವನ್ನು ತಗೊಂಡು ಇವತ್ತು ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಾವು ಆಹ್ವಾನ ಕೂಡ ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ಉಳ್ಕೋಡ ಮಠದ ಜಿಡಗ ಮಠದ ಪರಮ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಮ್ಮ ಟ್ರಸ್ಟ್ ವತಿಯಿಂದ ನಾವೆಲ್ಲ ವಿನಂತಿ ಮಾಡ್ಕೊಂಡಿದ್ದೀವಿ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಅವಧೂತ ಪರಮ ಪೂಜ್ಯ ವಿನಯ್ ಗುರುಜಿ ನಮಗೆ ಅವ್ರು ಸಿಗುದೇ ಬಹಳ ಕಠಿಣ. ನಮಗೆ ವಿನಯ್ ಗುರುಜಿ ಅವರಿಗೆ ನಾನು ಫೋನ್ ಮುಖಾಂತರ ಮಾತನಾಡಿ ತಾವು ಬರಬೇಕು, ಇಂಥ ದಾನಮ್ಮ ತಾಯಿ
ದೇವಸ್ಥಾನದ ಉದ್ಘಾಟನಾ ಸಮಾರಂಭದಲ್ಲಿ ತಾವು ಬಂದು ತಾಯಿ ಆಶೀರ್ವಾದ ಪಡೆದು ನಮ್ಗೆಲ್ಲರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿದಾಗ ಒಂದೇ ಮಾತಿಗೆ ಕರೆಗೆ ಒಪ್ಪಿಟ್ಟು ಅವರು ಕೂಡ ಒಪ್ಕೊಂಡಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾರೆ. ವಿಶೇಷವಾಗಿ ಪ್ರೋಟೋಕಾಲ್ ಪ್ರಕಾರ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ಶಾಸಕರು, ಸಂಸದರು, MLC, ವಿಧಾನ ಪರಿಷತ್ತಿನ ಸದಸ್ಯರು ಅವರು ಕೂಡ ಒಂದು ಪ್ರೋಟೋಕಾಲ್ ಪ್ರಕಾರ ಅವರು ಬರ್ತಾರೆ. ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರನ್ನ ನಾವು ಟ್ರಸ್ಟ್ ವತಿಯಿಂದ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರು ಪಕ್ಷಾತೀತವಾಗಿ ನಾವು ಎಲ್ಲರನ್ನ ಆಹ್ವಾನ ಕೂಡ ನಾವು ಮಾಡಿದ್ದೀವಿ. ಆ ದಿಶೆಯಲ್ಲಿ ಎಲ್ಲರೂ ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತಕ್ಕಂಥ ಒಂದು ತಾಯಿ ಆಶೀರ್ವಾದ ರಾಜ್ಯಕ್ಕೆ, ಇಡೀ ರಾಜ್ಯ ಕರ್ನಾಟಕ, ಮಹಾರಾಷ್ಟ್ರ ಎಲ್ಲಕ್ಕೂ ಭಕ್ತಾದಿಗಳು ಲಕ್ಷಗಟ್ಟಲೆ ಜನ ಬರ್ತಕ್ಕಂಥದ್ದು ನೀವು ನೋಡಿದಿರಿ, ನಾವು ನೋಡಿದ್ದೀವಿ. ನಾವು 82ನೇ ಇಸ್ವಿದಿಂದ ನಾನು ಕೂಡ ದಾನಮ್ ತಾಯಿ ಸೈಕಲ್ ಮೋಟರ್ ಮೇಲೆ ಹೋಗ್ತಿದ್ದೆ ಸಣ್ಣವರಿದ್ದ. ಆ ತಾಯಿ ಆಶೀರ್ವಾದದಿಂದ ಇವತ್ತು ನಾವು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಚಂದ್ರಶೇಖರ್ ಇಂಡಿ ಅವರು ನಾವು ಏನೋ ಒಂದು ಸಮಸ್ಯೆ ಬಗೆಹರಿಸಕ್ಕೆ ಹೋಗಿ ತಾಯಿ ನಮ್ಮನ್ನ ಆಶೀರ್ವಾದ ಮಾಡಿ ಇವತ್ತು ಆ ಟ್ರಸ್ಟ್ದ ಹೊಸ ಕಮಿಟಿ ಇವತ್ತು ನಾವು ಏನಿಲ್ಲಿ ಕುಂತಿದ್ದೀವಿ, ಗೊಬ್ಬಿ ಅವರು, ನಾವು, ಮಮದಾಪುರ್ ಅವರು, ಸಾಗರ್ ಅವರು, ದಾನಪ್ಪ ಅವರು, ನಾವು ಏನೋ ಚಂದ್ರಶೇಖರ್ ಇಂಡಿ ಅವರು, ನಾವು ಅದನ್ನ ಏನೋ ಒಂದು ಸ್ವಲ್ಪ ಸಮಸ್ಯೆ ಇತ್ತು ಅಲ್ಲಿ. ಆ ಸಮಸ್ಯೆ ಬಗೆಹರಿಸ್ಲಕ್ಕೆ ಹೋಗಿ ತಾಯಿ ಆಶೀರ್ವಾದ ನಮಗೆ ಇವತ್ತು ಆ ಟ್ರಸ್ಟ್ದ ಚೇರ್ಮನ್ ಆಗಿ ಒಂದು ಅಧ್ಯಕ್ಷ ಸ್ಥಾನವನ್ನ ಆಶೀರ್ವಾದ ಮಾಡಿದ್ದಾರೆ. ಬಹಳ ಈ ಒಂದು ತಿಂಗಳಲ್ಲಿ, ಕೇವಲ ಒಂದೇ ಒಂದು ತಿಂಗಳಲ್ಲಿ ಬಹಳ ಅಲ್ಲಿ ಅಚ್ಚುಕಟ್ಟಾಗಿ ನಾವು ಬಹಳ ಸುಧಾರಣೆ ಕೂಡ ಒಂದೇ ತಿಂಗಳಲ್ಲಿ 30 ದಿವಸ ಇನ್ನೂ ಆಗಿಲ್ಲ. 30 ದಿವಸದಲ್ಲಿ ಹಿಂದೆ ಇವರೆಲ್ಲ ಹಳವು, ಹಿಂದೆ ಇವರು ದಾನಪ್ಪಣ್ಣವರು, ಇವರೆಲ್ಲರೂ, ಮಮದಾಪುರ ಅವರು, ಇವರು ಅಧ್ಯಕ್ಷರಾಗಿದ್ರು ಅವರು. ಆದರೆ ಇವತ್ತು ತಾಯಿ ಆಶೀರ್ವಾದದಿಂದ ಇವತ್ತು ಗುಡ್ಡಾಪುರ ದಾನಮ್ ತಾಯಿ, ಯಾಕಂದ್ರೆ ಆ ದಾನಮ್ ತಾಯಿ ಆಶೀರ್ವಾದ ಯಾವ ರೀತಿ ಅದಪ್ಪ ಅಂತಂದ್ರೆ, ಆಕೆ ತಾಯಿ ವರದಾನಿ ದಾನಮ್ಮ. ಯಾರಿಗೆ ಬೇಡಿಕೆಯನ್ನ ಇಟ್ಟುಕೊಂಡು ಬೇಡ್ಕೊಂಡು ತಾಯಿಯಲ್ಲಿ ಹೃದಯ, ನಮ್ಮ ಮನಸ್ಸಿನಿಂದ ಯಾರು ಕೇಳ್ಕೊಂಡಾರ ಆ ತಾಯಿಗೆ ಬ್ಯಾರಿಗೆ ಕಾಲೇ ಕೈಲೇ ಕಳಿಸಿಲ್ಲ. ಬಹಳ ಶಕ್ತಿ ಉಳ್ತಕ್ಕಂಥ ತಾಯಿ. ಆ ದಿಶೆಯಲ್ಲಿ ಇವತ್ತು ಆ ತಾಯಿ ಸೇವಾ ಮಾಡ್ಲಿಕ್ಕೆ ನಮಗೊಂದು ಒಳ್ಳೆ ಅವಕಾಶ ಕೊಟ್ಟಿದೆ. ವಿಶೇಷವಾಗಿ ನಾನು ಒಂದು ಮಾತು ಹೇಳ್ಬೇಕಪ್ಪ ಅಂದ್ರೆ, ನಾವು ಗುಡ್ಡಾಪುರ ದಾನಮ್ ತಾಯಿ ಆವರಣದಲ್ಲಿ ರಾಜಕಾರಣ ಮಾಡಂಗಿಲ್ಲ ಅಂತ ಹೇಳಿ ನಾವು ಪ್ರತಿಜ್ಞೆ ಮಾಡಿದ್ವಿ. ರಾಜಕಾರಣ ಮಾಡೋದು ತಾಯಿ ಆವರಣ ಬಿಟ್ಟು ನಾವು ರಾಜಕಾರಣ ಮಾಡೋದು. ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ಅವ್ರಿಗೆ ಕೂಡ ನಾವು ಇದೇ ಮಾತು ಹೇಳಿದ್ವಿ. ತಾಯಿ ಭಕ್ತರಾಗಿ ಗುಡಿಯಲ್ಲಿ ಬರ್ಬೇಕು, ಯಾರೇ ಬಂದ್ರು. ಆದ್ರೂ ಒಬ್ಬೊಬ್ರು ಒಳಗಿಂದ ರಾಜಕಾರಣ ಮಾಡ್ತಾರೆ, ಅವ್ರಿಗೆ ತಾಯಿ ನೋಡ್ಕೋತಾರೆ, ಅದ್ರ ಬಗ್ಗೆ ನಾ ಹೇಳೋದು ಬೇಡ. ಆದ್ರೆ ಈ ದಿಶೆಯಲ್ಲಿ ನಾವು ಅದ್ರ ಜೊತೆಯಲ್ಲಿ ಬಹಳ ಜನ ಇವತ್ತು ಮೆಚ್ಚುಗೆ ಪಡ್ತಕ್ಕಂಥದ್ದು ಕೇವಲ ಒಂದು ತಿಂಗಳಲ್ಲಿ ತಾಯಿ ಸೇವೆಯನ್ನ ನಾವು ಶುರು ಮಾಡಿದ್ದೀವಿ. ಅದ್ರ ಜೊತೆಲಿ ಸನ್ಮಾನ್ಯ ಇನ್ನೊಂದು ವಿಷಯ ಅಂತಂದ್ರೆ, ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸನ್ಮಾನ್ಯ ಸಿದ್ದರಾಮಣ್ಣವರು ಕೂಡ ಮೊನ್ನೆ ಬಜೆಟ್ನಲ್ಲಿ 11 ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡಿದರು. ಆ 11 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿದ್ರೆ ಅದಕ್ಕೆ ಅಲ್ಲಿ ತಾಯಿ ನಾವು ಎಲ್ಲರೂ ಕೂಡ ಒಂದು ಪರಮ ಪೂಜ್ಯರ ಆಶೀರ್ವಾದ ಪಡ್ಕೊಂಡು ಬಹಳ ಪುರಾತನ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಅದನ್ನ ಗುಡಿ ಕಟ್ಟಡ ಆಗಿದೆ. ಹೀಗೆ ನಾವು ಎಲ್ಲರೂ ಕೂಡ ಒಂದು ತೀರ್ಮಾನ ಮಾಡಿದ್ದೀವಿ, ಪಕ್ಷಾತೀತವಾಗಿ ಮಹಾರಾಷ್ಟ್ರದ ಸರ್ಕಾರಕ್ಕಿಂತ ನಮ್ಮ ಕರ್ನಾಟಕ ಸರ್ಕಾರ ಪಕ್ಷಾತೀತವಾಗಿ ಆ ತಾಯಿಗೆ ಇವತ್ತು ಜಗದೀಶ್ ಶೆಟ್ಟರ್ ಸಾಹೇಬ್ ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಬಹಳ ಜನ ಇವತ್ತು ನಮ್ಮ ಕರ್ನಾಟಕದಿಂದ ಅತಿ ಹೆಚ್ಚಿನ ಅನುದಾನವನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಹೇಳಿಕೆ ನಾನು ಬಯಸ್ತೇನೆ. ಆದರೆ ಮಹಾರಾಷ್ಟ್ರದಿಂದ ನಮ್ಗೆ ಯಾವ ಅನುದಾನ ಬಂದಿಲ್ಲ. ಕೇವಲ ಹಿಂದೆ
ಗೋಬಿಯವರು ಇದ್ದಾಗ 1 ಕೋಟಿ ನೀರಿನ ಊರಿಗೆ ಒಂದು ನೀರಿನ ಟ್ಯಾಂಕ್ ಮಾಡಿದ ಹೊರತುಪಡಿಸಿ ಯಾವುದೂ ಮಾಡಿಲ್ಲ. ಆದರೆ ಮಹಾರಾಷ್ಟ್ರಕ್ಕೂ ಮತ್ತು ಇಲ್ಲಿ ನಾವು ಮುಂದೆ ಹೋಗಿ ಎಲ್ಲಾನು ಒಂದು ಭೇಟಿಯಾಗಿ ಅವ್ರನ್ನ ಇನ್ನ ಮುಂದೆ ಭಾಳ ಅದೇ ನಮ್ಗೆ ಒಂದ್ಸಾರಿ ತಾವು ಕೂಡ ನಮಗೆ ನಿಜವಾಗ್ಲೂ ನಾವು ನಿಮ್ಮೆಲ್ಲರಿಗೆ ಅಲ್ಲೇ ಮಾಧ್ಯಮದವರಿಗೆ ಅಲ್ಲೇ ಕರೆಸಿ ಪ್ರೆಸ್ ಮೀಟ್ ಮಾಡ್ಬೇಕಂತಿತ್ತು. ಹಿರಿಯರ ಸಲಹೆ ಮೇರೆಗೆ ನಾವು ಒಂದು ವಿಚಾರ ಮಾಡಿದೆವು. ನಾಳೆ 1ನೇ ತಾರೀಕಿಗೂ ನೀವು ಅಲ್ಲಿ ಬರ್ಬೇಕಾಗ್ತದೆ. 1ನೇ ಕಾರ್ಯಕ್ರಮಕ್ಕೆ ಬರ್ಬೇಕು, 2 ಸಲ ನೀವು ಬರೋದಾಗ್ತದೆ ಅಂತ ಹೇಳಿ ಇವತ್ತು ಮಹಾರಾಷ್ಟ್ರದಲ್ಲಿ ಅಲ್ಲಿ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡ್ಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಾಳೆ 1ನೇ ತಾರೀಕಿನ ದಿವಸ ಬಿಜಾಪುರ ಜಿಲ್ಲೆ ಕರ್ನಾಟಕದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಲಿ ಅಂತ ಹೇಳಿ ಆಗ್ಬೇಕು ಅಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳಕ್ ಬಯಸ್ತೀನಿ. ಭಾಳ ಜನ ಎಲ್ಲರಿಗೂ ಒಂದು ವಿನಂತಿ ಮಾಡ್ತೀನಿ, ನಮ್ಮ ಕರ್ನಾಟಕದವ್ರಿಗೆ, ಮಹಾರಾಷ್ಟ್ರ ಕರ್ನಾಟಕದವ್ರಿಗೆ, ಅಲ್ಲಿ ಭಕ್ತರು ಯಾರೇ ಹೇಳಬೇಕಂದ್ರೂ ಕೂಡ ಯಾರಿಗೆ ಹೇಳಬೇಕು ಅನ್ನೋದು ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಈಗ ಕೆಲವೊಂದು ಸಲಹೆ ಪೆಟ್ಟಿಗೆ ಅಂತ ಹೇಳಿ ಮಾಡಕತ್ತೀವಿ ನಾವು. ಮಹಾರಾಷ್ಟ್ರದವ್ರಿಗೆ ಕರ್ನಾಟಕದವ್ರಿಗೆ ಯಾರೇ ಏನೇ ಬಂದು ಭಕ್ತರು ಸಲಹೆ ಕೊಡ್ಬೇಕಾಗಿತ್ತಂದ್ರೆ ಅದ್ರಾಗ ಒಂದು ಪತ್ರಾರೆ ಬರೆದು ಹಾಕ್ಲಿ, ಚೀಟಿಯಾರೆ ಬರೆದು ಹಾಕ್ಲಿ, ಅಥವಾ ನನ್ನ ಫೋನ್ ಮುಖಾಂತರ ಆಗಲಿ ಅವರಿಗೆ ಸಲಹೆಯನ್ನು ಕೊಡಬೇಕು ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಅವರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ನಾನು ಪ್ಲಾನ್ ಅಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ಲಾನ್ ಮಾಡಿದ್ದೀನಿ. ಯಾಕಂದ್ರ ಅಲ್ಲಿ ಕಾಟಾಚಾರಕ್ಕೆ ಹೋಗಿ ನಾನು ಅಧ್ಯಕ್ಷ ಆಗಿ ಬರಬಾರ್ದು, ಒಂದು ಒಳ್ಳೆಯ ತಾಯಿ ಸೇವೆ ಮಾಡ್ಬೇಕಂತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡಿದ್ದೀನಿ. ಅದನ್ನ ಶೀಘ್ರದಲ್ಲೇ ಈಗ ಅದನ್ನ ವಿಷಯ ನಾನು ನಿಮ್ಗೆ ಪ್ರಸ್ತಾವನೆ ಮಾಡಂಗಿಲ್ಲ. ಯಾಕಂದ್ರೆ ಸ್ವಲ್ಪ ಟೈಮ್ ಅದ ಅದಕ್ಕೆ. ಅಲ್ಲಿ ಏನು ಅಭಿವೃದ್ಧಿಯನ್ನ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅನ್ನೋ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೆ ಅಲ್ಲೇ ಒಂದ್ ದಿವಸ ಕರೆಸ್ತೀನಿ. ಬಹಳ ಒಂದ್ ತಿಂಗಳಲ್ಲಿ ಶೀಘ್ರದಲ್ಲಿ ನಿಮ್ಮೆಲ್ಲ ಮಹಾರಾಷ್ಟ್ರ, ಕರ್ನಾಟಕ ಎಲ್ಲರನ್ನ ಮಾಧ್ಯಮದವ್ರಿಗೆ ಕರೆಸಿ ನಾವು ಏನು ಅಭಿವೃದ್ಧಿ ಮಾಡ್ಬೇಕಂತೀವಿ ಅನ್ನೋದನ್ನ ಅಲ್ಲೇ ನಾನು ಬಹಿರಂಗಪಡಿಸ್ತೀನಿ.